ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ರನ್ನ ಭೇಟಿಯಾಗೋದು ಪತ್ನಿ ವಿಜಯಲಕ್ಷ್ಮಿಗೆ ಸಲೀಸಾಗಿತ್ತು. ಆದರೆ ದೂರದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋದು ಪತ್ನಿಗೂ ಕೂಡ ಸಂಕಷ್ಟ ತಂದಿದೆ. ಬರೋಬ್ಬರಿ 320 ಕಿಲೋಮೀಟರ್ ಜರ್ನಿ ಮಾಡಿದಂತ ವಿಜಯಲಕ್ಷ್ಮಿ ಇವತ್ತು ದರ್ಶನ್ ಭೇಟಿಯಾಗಿದ್ದಾರೆ. ಪತ್ನಿ ಕಾಣ್ತಿದ್ದಂತೆ ಕಾಟೇರ ಭಾವುಕರಾಗಿದ್ರು. ವಾರಕ್ಕೆ 2 ಬಾರಿ ಭೇಟಿಯಾಗ್ತಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ರನ್ನ ಭೇಟಿಯಾಗೋದು ಪತ್ನಿ ವಿಜಯಲಕ್ಷ್ಮಿಗೆ ಸಲೀಸಾಗಿತ್ತು. ಆದರೆ ದೂರದ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿರೋದು ಪತ್ನಿಗೂ ಸಂಕಷ್ಟ ತಂದಿದೆ. ಬರೋಬ್ಬರಿ 320 ಕಿಲೋಮೀಟರ್ ಜರ್ನಿ ಮಾಡೋದು ಅನಿವಾರ್ಯವಾಗಿದೆ. ಹೀಗೆ ಸುದೀರ್ಘ ಜರ್ನಿ ಮಾಡಿ ಇಂದು ಪತಿಯ ಆರೋಗ್ಯ ವಿಚಾರಿಸಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಭೇಟಿಯಾದ ಪತ್ನಿ ನೋಡಿ ದರ್ಶನ್ ಭಾವುಕ, ಧೈರ್ಯ ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಬಳ್ಳಾರಿ ಜೈಲು ಸೇರಿ 3 ದಿನದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಇವತ್ತು ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡಿ ಪತಿಯ ಆರೋಗ್ಯ ವಿಚಾರಿಸಿದ್ರು. ಹಣ್ಣು ಬಟ್ಟೆ ತಂದಿದ್ದ ಪತ್ನಿ ಹಾಗೂ ಲಾಯರ್ ಜತೆಗೆ ಬಂದು ದರ್ಶನ್ರನ್ನ ಭೇಟಿಯಾಗಿದ್ರು. ಚಾಮುಂಡೇಶ್ವರಿ ದೇವಸ್ಥಾನದಿಂದ ತಂದಿದ್ದ ಕುಂಕುಮ ಹಾಗೂ ಅಕ್ಷತೆ ಕೊಟ್ರು. ಬಾಳೆಹಣ್ಣು ಪ್ರಸಾದ ನೀಡಿದ್ರು. ಆದ್ರೆ ಇದೇ ವೇಳೆ ದೇವರ ತಾಯ್ತ ನೀಡಬೇಡಿ ಅಂತ ಜೈಲು ಸಿಬ್ಬಂದಿ ಹೇಳಿದ್ರಂತೆ. ಇನ್ನು 3 ದಿನದಿಂದಲೂ ಬ್ಲಾಕ್ ಟಿ ಶರ್ಟ್, ಬ್ಲೂ ಜೀನ್ಸ್ ಪ್ಯಾಂಟ್ ನಲ್ಲಿರುವ ದರ್ಶನ್ ಪತ್ನಿಯನ್ನ ನೋಡ್ತಿದ್ದಂತೆ ಭಾವುಕರಾಗಿದ್ರಂತೆ. ಪತಿ ಜೊತೆ 25 ನಿಮಿಷ ಮಾತನಾಡಿದ ವಿಜಯಲಕ್ಷ್ಮಿ ಧೈರ್ಯ ಹೇಳಿ ವಾಪಸ್ ಆಗಿದ್ದಾರೆ. ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ 10 ಸಮಸ್ಯೆ. ಪರಪ್ಪನ ಅಗ್ರಹಾರ ಅನ್ನೋದು ದರ್ಶನ್ ಪಾಲಿಗೆ ರೆಸಾರ್ಟ್ ನಂತಿತ್ತು. ಆದ್ರೆ ಬಳ್ಳಾರಿ ಜೈಲಿನಲ್ಲಿ ಅಸಲಿ ಜೈಲಿನ ದರ್ಶನ ಆಗ್ತಿದೆ. ದರ್ಶನ್ ಇರೋ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಇಂಡಿಯನ್ ಟಾಯ್ಲೆಟ್ ಇದೆ. ಆದ್ರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ ವೆಸ್ಟರ್ನ್ ಟಾಯ್ಲೆಟ್ಗೆ ಬೇಡಿಕೆ ಇಟ್ಟಿದ್ದಾರಂತೆ. ಇದರ ನಡುವೆ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿದ್ದ ಉತ್ತರ ವಲಯ ಐಜಿಪಿ, ನಾವು ಯಾವ ರಾಜಕಾರಣಿ ಮಾತು ಕೇಳಲ್ಲ, ದರ್ಶನ್ಗೆ ಭದ್ರತೆ ಒದಗಿಸಿರೋ ಜೈಲು ಸಿಬ್ಬಂದಿಗೂ ಮೊಬೈಲ್ ನಿಷೇಧ ಮಾಡಿದ್ದೇವೆ ಅಂದ್ರು. ಅಷ್ಟೇ ಅಲ್ಲ, ಲಾಯರ್ ಹಾಗೂ ದರ್ಶನ್ ರಕ್ತ ಸಂಬಂಧಿ ಬಿಟ್ಟು ಬೇರೆ ಯಾರಿಗೂ ದರ್ಶನ್ ಭೇಟಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಅವರ ಮೊದಲ ರಕ್ತ ಸಂಬಂಧಿಗಳು, ಅವರ ವಕೀಲರು ಅಷ್ಟೇ. ಈಗ ಅವರ ಆತ್ಮೀಯರು ಸೆಲೆಬ್ರಿಟಿಗಳು ಇರ್ತಾರಲ್ಲ ಸರ್, ಅವ್ರು ಯಾರು ಬರ್ಲಿಕ್ಕೆ ಇಲ್ಲ, ಅವಕಾಶ ಇದೆ. ಇನ್ನು ಸೊಳ್ಳೆ ಕಾಟಕ್ಕೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ದಾಸ ಒದ್ದಾಡಿದ್ದಾನಂತೆ. ನಿದ್ದೆ ಮಾಡದೆ ಮಾತು ಆಡದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾನಂತೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಕೇವಲ 3 ಕೈದಿಗಳಿದ್ದು ಪೊರ್ಕಿ ಒಂಟಿಯಾಗಿದ್ದಾನೆ. ಹೀಗಾಗಿ ಇಂದು ಪತಿ ಭೇಟಿಯಾದ ವಿಜಯಲಕ್ಷ್ಮಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ವಿನಾಯಕ್ ಬಡಿಗೇರ್, TV9, ಬಳ್ಳಾರಿ.